ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬೆಳಿಗ್ಗೆನ ವ್ಲಾಗ್ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್. ಅಂದರೆ ಇವತ್ತು ತಿಂಡಿಗೆ ಬಿಸಿಬೇಳೆ ಭಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ಎಲ್ಲ ಫುಲ್ ಪ್ರಿಪ್ರೇಷನ್ ಎಲ್ಲ ಮಾಡಿಟ್ಟಿದ್ದೀನಿ. ಇವತ್ತು ಬಂದುಬಿಟ್ಟು ಮಂಗಳವಾರ. ಇವತ್ತು ನನ್ನ ಮಗಳಿಗೆ ಫ್ಯಾನ್ಸಿ ಡ್ರೆಸ್ ಇತ್ತು. ಫ್ಯಾನ್ಸಿ ಡ್ರೆಸ್ ಅಂದರೆ ರಾಮಾಯಣ ಮಹಾಭಾರತದ್ದು ಯಾವುದಾದ್ರೂ ಒಂದು ಕಾಸ್ಟ್ಯೂಮ್ಸು ಹಾಕಬೇಕಾಗಿತ್ತು. ಅದಕ್ಕೆ ನಾನು ಅವಳಿಗೆ ಶಕುಂತಲಾದ ಹಾಕಿದ್ದೀನಿ. ಅಂದರೆ ಒಬ್ಬೊಬ್ಬರು ಒಂದೊಂದು ಪಾರ್ಟ್ಸಲ್ಲಿ ಹಾಕ್ಕೊಂಡು ಮಾಡಬೇಕಾಗಿತ್ತು. ನಾನು ಅವಳಿಗೆ ನನ್ನ ಮಗಳಿಗೆ ಶಕುಂತಲಾದ ಹಾಕಿದ್ದೀನಿ. ಡೈಲಾಗ್ಸು ಹೇಳ್ಕೊಟ್ಟಿದ್ದೀನಿ. ಕನ್ನಡದಲ್ಲೇನೆ ಫ್ರೆಂಡ್. ಇಂಗ್ಲೀಷಲ್ಲಿ ಹಿಂದಿದಲ್ಲಿ ಮಾಡ್ಬೋದು, ಇಲ್ಲಾಂದರೆ ಕನ್ನಡದಲ್ಲಿ ಮಾಡ್ಬೋದು. ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದಕ್ಕೆ ಇವಾಗ ಬರೀ ತಿಂಡಿ ಒಂದೇ ರೆಡಿ ಮಾಡಿ ಇಟ್ಕೊಂಡಿರೋದು. ರಾತ್ರಿನೂ ಕಿಚನು ಏನೂ ಕ್ಲೀನ್ ಮಾಡಿಲ್ಲ. ಯಾಕಂದರೆ ನನ್ನ ಮಗಳಿಗೆ ಎಲ್ಲ ರೆಡಿ ಮಾಡಿ ಕಾಸ್ಟ್ಯೂಮ್ಸ್ ಎಲ್ಲ ಇತ್ತಲ್ವ, ವೈಟ್ ಸ್ಯಾರಿ ಹಾಕೋತಾರಲ್ವ ಅವರು, ಆ ಥರ ಎಲ್ಲ ರೆಡಿ ಮಾಡಿ ಎಲ್ಲ ಇಡೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಯಿತು. ಅದಕ್ಕೆ ಇವತ್ತು ರಾತ್ರಿನೂ ಏನೋ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿಲ್ಲ. ಇವಾಗಲೂ ಏನೂ ಮಾಡೋದಿಲ್ಲ. ಬರೀ ಬಿಸಿಬೇಳೆ ಭಾತ್ ಬೇಗ ಆಗಿಬಿಡ್ತದಲ್ವ, ಅದಕ್ಕೆ ಬಿಸಿಬೇಳೆ ಭಾತ್ ಮಾಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಎಲ್ಲ ಇಟ್ಟಿದ್ದೀನಿ. ಇವಾಗ ಒಗ್ಗರಣೆ ವಿಷಲ್ಗೆ ಇಡ್ತೀನಿ. ಇವಾಗ ಕುಕ್ಕರ್ಗೆ ವಿಷಲ್ಗೆಲ್ಲ ಇಟ್ಟುಬಿಟ್ಟು ಆಮೇಲೆ ನನ್ನ ಮಗಳಿಗೆ ಸ್ನಾನ ಮಾಡೋಕ್ಕೆ ಹೋಗೋಳೆ. ಬಂದಮೇಲೆ ಅವಳಿಗೆ ರೆಡಿ ಬರ್ತಾಳಲ್ವ, ಬಂದಿದ್ಮೇಲೆ ಮುಂದೆ ಅವಳಿಗೆಲ್ಲ ರೆಡಿ ಮಾಡಿಬಿಟ್ಟು ಕಳಿಸೋದು ಸ್ಕೂಲಿಗೆ. ಇವತ್ತು ಫುಲ್ ಡೇನೇ ಇದೆ. ನೋಡೋಣ ಯಾವ ಥರ ಮಾಡ್ತಾಳೆ, ಏನು ಬರುತ್ತೆ ಏನು ಅಂಥೇಳಿ ಎಲ್ಲ ಕಲಿಸಿದ್ದೀನಿ. ಮುಂದೆ ಅವಳು ಇಷ್ಟ, ನೋಡೋಣ ಫ್ರೆಂಡ್ಸ್. ಇವಾಗ ಬ್ಲಾಗ್ ಹೆಂಗೆ ಹೋಗುತ್ತೆ ಅಂಥೇಳಿ, ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನೀರು ಕುಡಿಯೋಕ್ಕೆ ನೀರು ಇಟ್ಟಿದ್ದೀನಿ. ಬಿಸಿ ನೀರು ಕುಡಿಯೋಕ್ಕೆ ನೀರು ಕಾಸಕ್ಕೆ ಇಟ್ಟಿದ್ದೀನಿ. ಇವಾಗ ಒಂದು ಕಡೆ ವಿಷಲ್ಗೆಲ್ಲ ಇಟ್ಟಿದ್ದೀನಿ ಫ್ರೆಂಡ್. ಆಮೇಲೆ ಬಿಸಿ ನೀರು ಕಾಯಕ್ಕಿಟ್ಟಿದ್ದೀನಿ. ಹಂಗೆ ಅದು ವಿಷಲ್ ಆಗೋ ತನಕ ಇವಾಗ ಒಂದು ಸ್ವಲ್ಪ ನೀರು ಕುಡಿತೀನಿ. ನೀರು ಕುಡಿದ್ಬಿಟ್ಟು ಆಮೇಲೆ ಸಿಂಕಲ್ಲಿ ಒಂದು ಸ್ವಲ್ಪ ಪಾತ್ರೆ ಇದೆ, ಅದೆಲ್ಲ ವಾಶ್ ಮಾಡ್ಕೋತೀನಿ. ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ರೆ ಇಷ್ಟು ತನಕ ಏನಾದರೂ ಬೇರೆದು ಕೆಲಸ ಮಾಡ್ಕೋತಾ ಇದ್ದೆ. ನಿನ್ನೆ ಮಧ್ಯಾಹ್ನನೇ ಸ್ವಲ್ಪ ವಾಶ್ ಮಾಡ್ಕೊಂಡಿದ್ದೆ. ಅದಕ್ಕೆ ಬರೀ ರಾತ್ರಿ ಊಟ ಮಾಡಿರೋದು ಅಷ್ಟೇ ಇತ್ತು. ಅದಕ್ಕೆ ಸ್ವಲ್ಪನೇ ಇತ್ತು. ಅದು ಕುಕ್ಕರ್ ವಿಸಲ್ ಹಾಕಿ ತಣ್ಣಗಾಗೋ ತನಕ ಪಾತ್ರೆ ಎಲ್ಲ ತೊಳ್ಕೊಂಡು ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಒರೆಸಿ ದಬಾಕೊಂಡು ಆಮೇಲೆ ಬೇರೆ ಕೆಲಸ ಮಾಡ್ಕೋತೀನಿ. ನೋಡ್ತೀನಿ ಪಾತ್ರೆ ತೊಳೆಯೋ ಅಷ್ಟೊತ್ತಿಗೆ ಕುಕ್ಕರ್ ವಿಸಲ್ ಹಾಕ್ಬಿಟ್ರೆ ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಪಾತ್ರೆ ಒರೆಸಿ ದಬ್ಬಾಕೋತೀನಿ ಫ್ರೆಂಡ್. ನೀವೆಲ್ಲ ಏನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇಷ್ಟೊಂದು ಪಾತ್ರೆ ಇತ್ತು, ಎಲ್ಲ ತೊಳ್ಕೊಂಡು ಇವಾಗೆಲ್ಲ ಪಾತ್ರೆ ಎಲ್ಲ ತೊಳೆದು ಆಯಿತು. ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಒಗ್ಗರಣೆ ಎಲ್ಲ ಕೊಟ್ಬಿಟ್ಟು ಎಲ್ಲ ಮಾಡಿ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಪಾತ್ರೆ ಇತ್ತು, ಅದು ತೊಳ್ಕೊಂಡೆ. ಇವಾಗ ಬಿಸಿಬೇಳೆ ಭಾತು ರೆಡಿ. ಈಗ ನಾನು ಡಿಫ್ರೆಂಟಾಗಿರುವ ಬಿಸಿಬೇಳೆ ಭಾತ್ ಮಾಡಿದ್ದೀನಿ ಫ್ರೆಂಡ್ಸ್. ನಿಮಗೂ ಶೇರ್ ಮಾಡ್ತೀನಿ. ನೀವು ಖಂಡಿತ ಆವಾಗ ರೆಸಿಪಿ ಟ್ರೈ ಮಾಡಿ ನೋಡಿ. ನೀವು ಇದೇ ಥರ ಮಾಡ್ತೀರಾ ಅಂಥೇಳಿ ನನಗೂ ಕಮೆಂಟ್ ಮಾಡಿ ಫ್ರೆಂಡ್. ನಾನಿವತ್ತು ಬಿಸಿಬೇಳೆ ಭಾತ್ಗೆ MTR ಬಿಸಿಬೇಳೆ ಭಾತ್ ಪೌಡ್ರನ್ನೂ ಹಾಕ್ಕೊಂಡಿದ್ದೀನಿ. ಮನೇಲಿ ಮಾಡಿರುವಂತಹ ಬಿಸಿಬೇಳೆ ಭಾತ್ ಪೌಡ್ರು ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ಪಾತ್ರೆ ಎಲ್ಲ ತೊಳೆದಿದ್ನಲ್ಲ, ನನ್ನ ಮಗಳು ಸ್ಕೂಲಿಗೆಲ್ಲ ಹೋಗಿದ್ಮೇಲೆ ಸ್ವಲ್ಪ ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು. ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳೆದು ಇಟ್ಬಿಟ್ಟಿದ್ದೀನಿ. ಬರೀ ಜಸ್ಟ್ ಇವಾಗ ಸ್ಟವ್ ಎಲ್ಲ ಒರೆಸ್ಬಿಟ್ಟು ಸ್ವಲ್ಪ ಒರೆಸ್ಬೇಕು. ನಾನು ವ್ಲಾಗ್ ಸ್ಟಾರ್ಟ್ ಮಾಡೋ ಮುಂಚೆನೇ ನನ್ನ ಮಕ್ಕಳು ಹೋದ್ಮೇಲೆ ನಾನು ಕಿಟಕಿ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಜಸ್ಟ್ ಇವಾಗ ಇದು ಸ್ಟವ್ ಎಲ್ಲ ಒರೆಸ್ಬೇಕು ಅಷ್ಟೇ ಫ್ರೆಂಡ್ಸ್. ಇವಾಗ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಲ್ಲ, ಇವಾಗ ಒರೆಸ್ಬಿಟ್ಟು ದಬ್ಬಾಕೋದಿಲ್ಲ. ಯಾಕಂದರೆ ನನಗೆ ಸ್ವಲ್ಪ ಬೇರೆ ಕೆಲಸ ಇರೋದ್ರಿಂದ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಅದಕ್ಕೆ ಬೇಗ ಮಾಡ್ಕೋತಾ ಇದ್ದೀನಿ. ಇಷ್ಟು ಬೇಗ ಏನು ಮಾಡ್ತಾಯಿಲ್ಲ, ನಾನು ವೀಡಿಯೋ ಒಂದು ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ. ಅದಕ್ಕೆ ನಿಮಗೆ ಅಷ್ಟು ಬೇಗ ಕಾಣ್ತಾ ಇರ್ಬೋದು. ನಾನು ಅಷ್ಟೊಂದೇನು ಬೇಗ ಮಾಡ್ತಾಯಿಲ್ಲ. ಇವಾಗ ಇದಾದಮೇಲೆ ನಾನು ಮನೆ ಗುಡಿಸಿ ಮನೆ ಒರೆಸ್ತೀನಿ. ಅಷ್ಟು ಕೆಲಸ ಆಗೋ ತನಕ ತುಂಬ ಲೇಟಾಗಿ ಹೋಗಿತ್ತು. ಅದಕ್ಕೆ ನಾನೇನು ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್.
ಎಷ್ಟಾದ್ರೂ ಹೆಣ್ಮಕ್ಳೇ ಇವೆಲ್ಲ ಕೆಲಸ ಮಾಡಬೇಕಲ್ವ ಫ್ರೆಂಡ್ಸ್. ನೋಡಿ, ನಾನು ಹೊರಗಡೆ ಹೋಗಬೇಕು ಅಂತ ಹೇಳಿದ್ರೂ ಇದೆಲ್ಲ ಕೆಲಸ ಮಾಡಿಕೊಂಡು ಆಮೇಲೆ ಹೋಗಬೇಕು. ಇಲ್ಲ ಅಂದ್ರೂ ನಾನು ಹಾಗೆ ಹೋಗ್ಬಿಟ್ಟು ಬಂದು ನಾನೇ ಮಾಡಬೇಕಲ್ವ. ಅದಕ್ಕೇ ನಾನೇ ಇವಾಗ ಮಾಡಿಟ್ಬಿಟ್ಟು ಎಷ್ಟೊತ್ತಾದ್ರೂ ಆಗಲಿ ಮಾಡಿಟ್ಬಿಟ್ಟೆ ಹೋಗ್ತೀನಿ. ಎಲ್ಲಿ ಹೋದ್ರೂ ಮನೆ ಕೆಲಸ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀನಿ. ಯಾಕಂದರೆ ಹೋಗಿ ಬಂದು ನಾನೇ ಮಾಡಬೇಕು. ನನಗೇನು ಅಂದರೆ ನಾನಿವಾಗ ಎಲ್ಲಾದರೂ ಹೋಗ್ತಾ ಇದ್ದೀನಿ ಅಂದರೆ ಡೋರ್ ಲಾಕ್ ಮಾಡಿಕೊಂಡು ಹೋಗ್ತೀವ. ಬಂದ ಮೇಲೆ ಅಲ್ಲಿಂದ ಸುಸ್ತಾಗಿ ಬಂದಿರ್ತೀವಿ. ಆಮೇಲೆ ಬಂದಮೇಲೆ ಡೋರ್ ಓಪನ್ ಮಾಡಿದ್ಮೇಲೆ ಆ ಮನೆಯೆಲ್ಲ ಗಲೀಜು ಹೆಂಗೆಂಗೋ ಕಾಣ್ತಾ ಇರಬೇಕು. ಅದು ಇದ್ದಿದ್ದು ಸಿಟ್ಟು ಬಂದುಬಿಡ್ತದೆ ಫ್ರೆಂಡ್ಸ್. ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಆಗಿದೆ. ಅಂದರೆ ಇವಾಗ ಆವಾಗಲೇ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದು ನಿಮ್ಮ ಜೊತೆ ಶೇರ್ ಮಾಡಿದೆ. ಮನೆಯೂ ಮನೆ ಎಲ್ಲ ಮಾಮೂಲಿ ಎಲ್ಲ ಗುಡಿಸಿ ಒರೆಸಿದೆ. ಆಮೇಲೆ ಗುಡಿಸಿ ಒರೆಸಿದೆ. ಆಮೇಲೆ ಬಟ್ಟೆ ಎಲ್ಲ ನೆನೆ ಹಾಕಿದ್ದೆ. ಬಟ್ಟೆ ಎಲ್ಲ ವಾಶ್ ಮಾಡಿದೆ, ಒಣಗಾಕಿ ಬಂದೆ. ಮಿಷನಲ್ಲಿ ಹಾಕ್ತೀನಿ. ಏನಾದರೂ ಸ್ವಲ್ಪ ನನ್ನ ಮಗಳು ಸ್ಕೂಲ್ ಡ್ರೆಸ್ಸು ಎಲ್ಲ ಇತ್ತಲ್ವಾ, ಅದಕ್ಕೆ ಸ್ಕೂಲ್ ಡ್ರೆಸ್ ಮಾತ್ರ ವಾಶ್ ಮಾಡೋದು. ನಾನು ಡೈಲಿ ಯೂಸ್ ಮಾಡುವಂತಹ ಡ್ರೆಸ್ಸು ನಂದು ನನ್ನ ಹಸ್ಬೆಂಡು ಎಲ್ಲ ಮಿಷನ್ಗೆ ಹಾಕೋದು. ಸ್ಕೂಲ್ ಡ್ರೆಸ್ಸು, ಸಾಕ್ಸು, ನ್ಯಾಪ್ಕಿನ್ಸು ಎಲ್ಲ ಕೈಯಿಂದ ವಾಶ್ ಮಾಡ್ತೀನಿ. ಕೈಯಿಂದ ವಾಶ್ ಮಾಡೋ ಬಟ್ಟೆ ಎಲ್ಲ ಕೈಯಿಂದಾನೇ ವಾಶ್ ಮಾಡ್ಕೋತೀನಿ. ಎಲ್ಲ ವಾಶ್ ಮಾಡಿ ಸ್ವಲ್ಪನೇ ಇತ್ತು, ದಿನಾಲು ವಾಶ್ ಮಾಡ್ತೀನಿ. ಸ್ವಲ್ಪನೇ ಇತ್ತು, ಎಲ್ಲ ಹೋಗಿ ಒಣಗಾಕೊಂಡು ಬಂದೆ. ಒಣಗಾಕ್ಬಿಟ್ಟು ಬಂದು ಸ್ನಾನ ಮಾಡಿಕೊಂಡು ಸ್ವಲ್ಪ ಪೋಸ್ಟ್ ಆಫೀಸಲ್ಲಿ ಕೆಲಸ ಇತ್ತು, ಅದೆಲ್ಲ ಕೆಲಸ ಮಾಡಿಕೊಂಡೆ. ಬಂದೆ, ಕೆಲಸ ಆಯಿತು, ಬಂದುಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ, ಸ್ವಲ್ಪ ರೆಸ್ಟ್ ಮಾಡಿದೆ. ಆಮೇಲೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನನ್ನ ಮಗಳಿಗೆ ಹೋಗಿ ಸ್ಕೂಲಿಗೆ ಹೋಗಿ ಕರ್ಕೊಂಬರ್ತೀನಿ. ಒಂದಿನ 10 ಮಿನಿಟ್ಸ್ ಐತೆ, ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವಾಗ ಸ್ಕೂಲಿಗೆ ಕರ್ಕೊಂಬರ್ತೀನಿ. ಇವತ್ತು ನನ್ನ ದಿನಾಲು ಬೆಳಿಗ್ಗೆನೆ ಎಲ್ಲ ಕೆಲಸ ಆಗುತ್ತೆ. ಅಂದರೆ ದಿನಾಲು ಬೆಳಿಗ್ಗೆನೆ ನಾನು ಬೇಗ ಎದ್ದು ಮಾಮೂಲಿ ಮನೆ ಗುಡಿಸಿ ಒರೆಸಿರ್ತೀನಿ. ಕಿಚನ್ ಎಲ್ಲ ರಾತ್ರಿನೇ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಬಟ್ಟೆ ಎಲ್ಲ ಮಿಷನ್ಗೆ ಹಾಕೊಂಡ್ಬಿಡ್ತೀನಿ. ಕೈಯಲ್ಲಿ ತೊಳೆಯೋದೆಲ್ಲ ನೆನೆ ಹಾಕ್ಬಿಡ್ತೀನಿ. 8:30 9 o'clock ಒಳಗಡೆ ನನ್ನ ದಿನಾಲು ಕೆಲಸ ಎಲ್ಲ ಆಗೋಗುತ್ತದೆ. ಇವತ್ತು ನನ್ನ ಮಗಳಿಗೆ ಫ್ಯಾನ್ಸಿ ಡ್ರೆಸ್ ಇತ್ತಲ್ವಾ, ಅದಕ್ಕೆ ಕಾಂಪಿಟೇಷನ್ ಇರೋದ್ರಿಂದ ಅವಳಿಗೆ ರೆಡಿ ಮಾಡೋದೇ ಆಗೋಯ್ತು. ಇವತ್ತು ರೆಡಿ ಮಾಡೋದು, ನಿನ್ನೆನೂ ಅಷ್ಟೇ ಎಲ್ಲ ರೆಡಿ ಮಾಡಿ ಎಲ್ಲ ಎತ್ತಿಟ್ಟು ಅವಳಿಗೆ ಎಲ್ಲ ಎತ್ತುಕೊಂಡು ಎಲ್ಲ ಇಟ್ಕೊಂಡಿರೋದೇ ಆಗೋಯ್ತು. ಅದಕ್ಕೇ ಇವತ್ತು ಆಗಿಲ್ಲ. ಬೆಳಿಗ್ಗೆ ಇವತ್ತೇನು ಕೆಲಸ ಆಗಿಲ್ಲ, ಪರವಾಗಿಲ್ಲ. ಯಾವತ್ತಾದ್ರೂ ಒಂದು ದಿವಸ ಹಂಗೆ ಆಗ್ತದಲ್ವಾ. ಓಕೆ, ಇವಾಗ ಹೋಗಿ ನನ್ನ ಮಗಳಿಗೆ ಹೋಗಿ ಸ್ಕೂಲಿಗೆ ಕರ್ಕೊಂಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂಥೇಳಿ ನನ್ನ ಜೊತೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನಾನು ಮಾತಾಡ್ತಾ ಇದ್ದ ನಿಮ್ಮ ಜೊತೆ, ಅದೇನೋ ವಾಯ್ಸು ಕಟ್ಟು ಸೌಂಡ್ ಬರ್ತಾಯಿತ್ತು, ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇವಾಗ ನನ್ನ ಮಗಳಿಗೆ ಕರ್ಕೊಂಬಂದ್ಬಿಟ್ಟು ಬಿಸಿಬೇಳೆ ಭಾತ್ ಇತ್ತು, ಸ್ವಲ್ಪ ವೈಟ್ ರೈಸ್ ಮಾಡಿದೆ, ಅನ್ನ ಸಾಂಬಾರು ಇತ್ತು. ನಾನು ಅವಳು ಇಬ್ಬರು ಕುಡ್ಕೊಂಡು ಊಟ ಮಾಡಿದ್ವಿ. ಇವಾಗ ಸಂಜೆ ಆಗಿದೆ, ಕಾಫಿನೂ ಎಲ್ಲ ಕುಡ್ಕೊಂಡೆ. ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಕರೆಂಟ್ ಹೊರಟೋಗಿತ್ತು, ಅದಕ್ಕೆ ಮಾಡಲಿಲ್ಲ. ಇವಾಗ ನನ್ನ ಮಗಳು ಫ್ಯಾನ್ಸಿ ಡ್ರೆಸ್ ಇತ್ತಲ್ಲ, ಅದು ಯಾವ ಥರ ಮಾಡವಳೆ, ನಾನು ಯಾವ ಥರ ಕಲಿಸ್ಕೊಟ್ಟಿದ್ದೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ, ಹೇಗಿದೆ ಅಂಥೇಳಿ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಮನಸ್ಸು ಸಮಾಧಾನ ಆಗುತ್ತೆ. ನನ್ನ ಕಥೆಯನ್ನು ಕೇಳಿ 1-2 ಕಣ್ಣೀರು ಹಾಕಿದರೆ ಅಷ್ಟೇ ಸಾಕು ನನಗೆ. ನನ್ನ ಯಾರು ಅನ್ಕೊಂಡಿದ್ದೀರಾ? ಶಕುಂತಲ. ನಾನು ಸಾಮಾನ್ಯ ಅಂತ ಸಾಮಾನ್ಯ ಅಲ್ವೇ ಅಲ್ಲ. ನನ್ನ ತಂದೆಯ ಹೆಸರು ರಾಜ ಸೌಗಂಡ. ನನ್ನ ತಾಯಿ ಇಂದ್ರಲೋಕದ ಅಪ್ಸರಿ. ನನ್ನ ಮಗ ಭಾರತ. ಇಷ್ಟೆಲ್ಲ ಇದ್ರೂ
ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ಸ್ಮಾಲ್ ವ್ಲಾಗ್ ಆಗಿದೆ. ಏನೂ ಥಿಂಕ್ ಮಾಡಿಲ್ಲ, ಹಂಗೆ ರ್ಯಾಂಡಮಾಗಿ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇವತ್ತೇನು ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡಿಲ್ಲ, ಯಾಕಂದರೆ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟು ರೆಸಿಪಿ ಒಂದೇ ಶೂಟ್ ಮಾಡಿರೋದು. ಅದು ಈ ವೀಕಲ್ಲಿ ವೀಕೆಂಡಲ್ಲಿ ಎಲ್ಲ 7 ರೆಸಿಪಿನೂ ಹಾಕೋಣ ಅಂದ್ಕೊಂಡು ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಇವತ್ತಿನ ನನ್ನ ಮಗಳು ಫ್ಯಾನ್ಸಿ ಡ್ರೆಸ್ಸು ಹೇಗಿತ್ತು ಅಂಥೇಳಿ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಆಮೇಲೆ ಇವತ್ತು ರಾತ್ರಿ ಊಟಕ್ಕೆ ಚಪಾತಿನೋ ಇಲ್ಲ ರೊಟ್ಟಿನೋ ಇಲ್ಲಾಂದರೆ ಮುದ್ದೆನೋ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವತ್ತಿನ ವ್ಲಾಗ್ ಇಷ್ಟೇ. ನಾಳಿನ ಇನ್ನೊಂದು ವ್ಲಾಗ್ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೇಗಿತ್ತು ಈ ವ್ಲಾಗ್ ಅಂಥೇಳಿ ಕಮೆಂಟ್ ಮಾಡಿ. ಒನ್ಸ್ ಮೋರ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.